ಕಣ ಕಣದಲು ಜನರ ಪ್ರೀತಿ, ಈ ನಾಡಿಗೆ ಇವರೇ ಕೀರ್ತಿ, ಇವರಿರಲು ನಮಗೆ ಇಲ್ಲ ಭೀತಿ. ಬಡವರಿಗೆ ನೀ ಶ್ರೀಕಾರ, ನಿಮ್ಮ ಹೆಸರಲ್ಲಿದೆ ಜಯಕಾರ, ಈ ನಾಡು ಹೆತ್ತ ಹೆಮ್ಮೆಯ ಕುವರ. ಗುಣದಲ್ಲಿ ಸಿರಿವಂತ, ಸೇವೆಯಲ್ಲಿ ಶ್ರೀಮಂತ, ಭರವಸೆಯ ಪ್ರತಿರೂಪ, ರೈತರಿಗೆ ದಾರಿದೀಪ. ಎಲ್ಲ ಇಲಾಖೆ ಅಧಿಕಾರಿ ಮಿತ್ರರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ಇದೊಂದು ವಿನೂತನವಾದಂಥ ಕಾರ್ಯಕ್ರಮ. ನಾವು ಯಾರು ಕೂಡ ನೀವು MLA ಹುಡುಕೊಂಡೆಲ್ಲೂ ಹೋಗ್ಬೇಕಾಗಿಲ್ಲ, ಅಧಿಕಾರಿಗಳನ್ನ ಹುಡುಕೊಂಡೆಲ್ಲೂ ಹೋಗ್ಬೇಕಾಗಿಲ್ಲ. ನೇರವಾಗಿ ನಿಮ್ಮ ಪಂಚಾಯತಿಗೆ ಪ್ರತಿ ವಾರ ಒಂದೊಂದು ಹೋಬಳಿನಲ್ಲಿ 2 ತಿಂಗಳಿಗೆ ಒಂದ್ಸತಿ ನಿಮ್ಮಲ್ಲಿ ಎಲ್ಲರೂ ಒಂದು ಪಂಚಾಯತಿಲಿ ನಾವು ಸಿಗ್ತಾನೆ ಇರ್ತೀವಿ. ಆ ರೀತಿ ಒಂದು ವಿನೂತನವಾದಂಥ ಕಾರ್ಯಕ್ರಮ ಮಾಡಿದ್ದೀವಿ. ಇದು 17ನೇ ವಾರ ಈ ಕುಪ್ಪೂರು ಪಂಚಾಯತಿಗೆ ನಾವೆಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ, ನಾವು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಧಿಕಾರಿಗಳು ಅಂದರೆ, ಆಟೋಮೆಟಿಕ್ ಆಗಿ ನಲ್ಲಿ ನೀರು ಬರ್ತವೆ, ಲೈಟ್ ಹತ್ತುತ್ತವೆ, ಚರಂಡಿ ಕ್ಲೀನ್ ಮಾಡ್ತಾರೆ. ಹಿಂಗಾರು ಒಂದು 40% 50% ಕೆಲಸನಾರ ಆಗುತ್ತೆ. ಜೊತೆಗೆ ಈಗ ನಿಮ್ಮ ವೈಯಕ್ತಿಕ ಕೆಲಸಗಳು, ಈಗ ನಮ್ಮ ಐನಾರು ಹೇಳ್ದಂಗೆ ಯಾರು ಕೂಡ ಮಧ್ಯವರ್ತಿಗಳು ಅವಳಿ ಬೇಡ. ನೇರವಾಗಿ ನೀವು ಪೆನ್ಷನ್ ಏನಾರು ಇದ್ರೆ ನೇರವಾಗಿ ಕೊಟ್ರೆ, ಈಗ ವಾರ ಕೊಟ್ರೆ ಮುಂದಿನ ವಾರ ಅದು ಆದೇಶ ಕೊಡುವಂತ ರೀತಿನಲ್ಲಿ ನಾವು ಮಾಡಿದ್ದೇವೆ. DC ಅವ್ರು ಮೊನ್ನೆ ರಿವ್ಯೂ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಬರೀ 6 ಪೆಂಡಿಂಗ್ ಇದ್ವು ಅಷ್ಟೇ ಪೆನ್ಷನ್. ವಯಸ್ಸಾಗಿರಿ ಈಗ ಯಾರ್ದಾರು ವಯಸ್ಸಾದವ್ ಬಿಟ್ರೆ ಯಾವ ಹಳೆ ಪೆಂಡಿಂಗ್ಗಳಿಲ್ಲ. ಅಷ್ಟು ಉತ್ತಮ ರೀತಿಯಲ್ಲಿ ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿ ವಾರನೂ ಕೂಡ ಜನಸ್ಪಂದನ ಮಾಡ್ತಾ ಇದ್ವಿ. 82 ವಾರಗಳಿಂದ ಸತತವಾಗಿ 82 ರಜೆ ದಿನ ಬಿಟ್ರೆ ಯಾವತ್ತೂ ಕೂಡ ಅಲ್ಲಿ ತಪ್ಪಿಸ್ಕೊಳ್ಳೋದ ರೀತಿಯಲ್ಲಿ ನಾವೀಗ ಜನಸ್ಪಂದನ ಕಾರ್ಯಕ್ರಮ. ಸೋಮವಾರ ನೀವೆಲ್ಲರೂ ಕೂಡ ಸಂತೆಗೆ ಬಂದಿರ್ತೀರಾ. ಸಂತೆ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ನಿಮ್ದು ಏನಾದ್ರು ಕೆಲಸಗಳಿದ್ರೆ ಅಧಿಕಾರಿಗಳ ಹತ್ರನೋ ನನ್ನ ಹತ್ರನೋ ಕೂತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸ್ಕೊಂಡು ಹೋಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ 4 ಗಂಟೆಯಿಂದ ಸಂಜೆ ಎಲ್ಲ ಜನ ಮುಗಿಯೋವರೆಗೂ ಕೂಡ ನಾವಲ್ಲಿ ಕೂತ್ಕೊಂಡು ಒಬ್ಬೊಬ್ಬರನ್ನೇ, ಇಲ್ಲಿ ಯಾವುದೇ ಜಾತಿ ಅಡ್ಡಿ ಇಲ್ಲ, ಪಕ್ಷ ಅಡ್ಡಿ ಇಲ್ಲ, ಎಲ್ಲ ನಮ್ಮ ತಾಲೂಕಿನ ಜನ ಅವ್ರ ಸಮಸ್ಯೆ ಬಗೆಹರಿಬೇಕು. ಅಷ್ಟು ನಾವೆಲ್ಲರೂ ಕೂಡ ಅಧಿಕಾರಿಗಳು ನಾವೆಲ್ಲರೂ ಕೂಡ ಒಂದು ಬದ್ಧವಾದಂತ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದೆಲ್ಲದನ್ನು ಕೂಡ ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಇಲ್ಲಿ 82 ವಾರ, ಬುಕ್ಕಾಪಟ್ಟಣದಲ್ಲಿ 40 ವಾರಗಳಿಂದ ಅದು ಸಿರಾದ ಒಂದು ಹೋಬಳಿ ಬರೋದ್ರಿಂದ ಅಲ್ಲೂ 15 ದಿವಸಕ್ಕೊಂದ್ಸಲ ಹೋಗುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಇದು ವಿನೂತನವಾದಂಥ ಕಾರ್ಯಕ್ರಮ. ಇದು ಮನೆ ಬಾಗಿಲಿಗೆ ಮನೆ ಭಾಗ ಅಂತಂದ್ರೆ ಈ ಎಲ್ಲರೂ ಕೂಡ ನೇರವಾಗಿ ನಿಮ್ಮ ಹಳ್ಳಿಗೆ ಬರ್ತಕ್ಕಂಥ ಕಾರ್ಯಕ್ರಮ. ಒಂದ್ ದಿವಸ ಒಂದು ಪಂಚಾಯತಿಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗೂ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆ ಅರ್ಥ ಅದನ್ನ ಎಲ್ಲ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತೀವಿ. ನಾವೇನು ವಾಸ್ತುಸ್ಥಿತಿನ ನೋಡ್ದಂಗೆ ಆಗ್ತದೆ, ನೋಡಿ ಅದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅದ್ರ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡ್ ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಇದೆ ನಾವೇ ಚಿಕ್ಕನಾಯಕನೇ ಪ್ರಥಮವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿಮಗೆ ಸ್ಪಂದಿಸಿ ಕೆಲಸ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ತಾಲೂಕಿನ ಒಂದು ಅಭಿವೃದ್ಧಿಗೆ ಆಗ್ಬೋದು. ಇವತ್ತು ರಸ್ತೆಗಳು ಅಷ್ಟೇ ಉತ್ತಮವಾದ ರಸ್ತೆಗಳು ಆಗ್ತಾ ಇದಾವೆ. ನಮ್ಮಲ್ಲಿ ಈಗ ಚಿಕ್ಕನಾಯಕನಹಳ್ಳಿಯಿಂದ ಮತ್ಕಟ್ಟ ಕೈಮರದವರೆಗೂ 49 ಕೋಟಿನಲ್ಲಿ ಒಳ್ಳೆ ಸಿಮೆಂಟ್ ರೋಡ್, 8 ಇಂಚ್ ರೋಡ್, 7 ಮೀಟರ್ ಅಗಲದಲ್ಲಿ ಒಳ್ಳೆ ರಸ್ತೆ ಆಗುತ್ತೆ, ಒಳ್ಳೆ ಪೇವರ್ ರೋಡ್ ಆಗುತ್ತೆ. ಜೀವನದಲ್ಲಿ ಇನ್ನು 30-40 ವರ್ಷ ಯಾರು ಕೂಡ ಆ ರಸ್ತೆನ ಏನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಉತ್ತಮವಾದ ರಸ್ತೆ, ಸುಮಾರು 600 ಕೋಟಿ ರೂಪಾಯಿ ರಸ್ತೆ ಮಾಡಿಸಿದೀವಿ ತಾಲೂಕಲ್ಲಿ. ಈಗ 2 ವರ್ಷದಲ್ಲಿ ಸುಮಾರು 1200 ಕೋಟಿಯಷ್ಟು ಬೇರೆ ಬೇರೆ ಇಲಾಖೆನಲ್ಲಿ ಈಗೆಲ್ಲ ಮನೆಗಳನ್ನು ಕೂಡ ಎಲ್ಲೆಲ್ಲಿ ಗಣಿಗೆ ಒಳಪಟ್ಟಂತ ಪಂಚಾಯತಿಗಳು 13 ಪಂಚಾಯತ್ ಇದೆ, ಅಲ್ಲೆಲ್ಲ 7 ಲಕ್ಷ ರೂಪಾಯಿ 5,000 ಮನೆಗಳನ್ನ ಈಗ ಪಟ್ಟಿ ಮಾಡಿ ಕೊಡಿಸಿದ್ವಿ. ಇನ್ನೇನು ಅನುಮೋದನೆ ಆಗುತ್ತೆ. 7 ಲಕ್ಷ ರೂಪಾಯಲ್ಲಿ ಒಂದು ಮನೆ ಕಟ್ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಆಲೋಚನೆ, ಈ ಪರಿಕಲ್ಪನೆ ಇರ್ಲಿಲ್ಲ. ಮೊದಲು 3.5 ಲಕ್ಷ ಮಾಡಿದ್ರು. ನಾವೆಲ್ಲ ಒತ್ತಾಯ ಮಾಡಿ 7 ಲಕ್ಷ ಕೊಡಿ. ಯಾಕೆಂದ್ರೆ ಈಗ ಇವ್ರೇನ್ ಮಾಡ್ತಾರೆ, ಆಶ್ರಯದಲ್ಲೋ ಇದ್ರಲ್ಲೋ ಅಂಬೇಡ್ಕರ್ಲ್ಲೋ 1,40,000-50,000 ಕೊಡ್ತಾರೆ. ನಿಮಗೆ ಬೇಸ್ಮೆಂಟ್ಗಾಗಲ್ಲ, ಮತ್ತೆ ಸಾಲ ಮಾಡ್ಕೋಬೇಕು. ಅದರಿಂದ ಮತ್ತೆ ಸಾಲಗಾರನ್ನೇ ಮಾಡ್ತಾ ಇದೀವಿ ಬಿಟ್ರೆ ಅವನೊಂದು ಶಾಶ್ವತವಾದ ಅವನಿಗೆ ಪರಿಹಾರ ಹುಡುಕ್ತಾ ಇಲ್ಲ. ಆದ್ರಿಂದ ಇದನ್ನು ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರದಲ್ಲಿ. ಖಂಡಿತ ಇದನ್ನ ಮತ್ತೆ ಆಶ್ರಯ ಕೂಡ ಹೆಚ್ಚು ಮಾಡ್ಲಿಕ್ಕೆ ನಾವು ಸದನದಲ್ಲಿ ಒತ್ತಾಯ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಗ್ರಾಮಸ್ಥರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.